ಫ್ರೆಂಡ್ಸ್, ಯಾರೆಲ್ಲ ಟೈಲರ್ಸ್ ಇದ್ದೀರಾ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೂಪರ್ ಆಗಿರುವಂತಹ ಟಿಪ್ಸ್ ಅನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಒಂದು ಟಿಪ್ಸ್ ಹೇಳೋಣ ಅಂತ ಬಂದಿದ್ದೀನಿ. ಏನಂದ್ರೆ, ಯಾರಿಗೆಲ್ಲ ಈ ಟೈಲರ್ಸ್ ಇದ್ದೀರಾ, ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಅವರಿಗೆಲ್ಲ ಒಂದು ಸೂಪರ್ ಆಗಿರೋ ಟಿಪ್ಸ್ ಅನ್ನು ಹೇಳ್ತೀನಿ. ಏನಂತ ಅಂದ್ರೆ, ನಾವು ಬಟ್ಟೆ ಹೊಲಿದು ಸೇವಿಂಗ್ಸ್ ಮಾಡಿ ಗೋಲ್ಡ್ ತಗೊಬೇಕು, ಬಟ್ಟೆ ತಗೊಬೇಕು, ನಮ್ಗೆ ಇಷ್ಟ ಆಗಿದ್ದೆಲ್ಲ ವಸ್ತುಗಳನ್ನ ತಗೊಬೇಕು ಅಂತ ನಾವು ಇರ್ತೀವಿ. ಆದರೆ ನಾವು ಎಷ್ಟೇ ಬಟ್ಟೆ ಹೊಲಿದ್ಬಿಟ್ಟು ಸೇವಿಂಗ್ಸ್ ಮಾಡಿದ್ರು ಆ ದುಡ್ಡು ಸೇವಿಂಗ್ಸ್ ಆಗ್ತಾ ಇರಲ್ಲ. ಏನಕ್ಕಾದ್ರೂ ಒಂದಕ್ಕೆ ಖರ್ಚಾಗ್ತಾ ಇರುತ್ತೆ. ಆದರೆ ಇವತ್ತು ನಾನು ಹೇಳೋ ಟಿಪ್ಸ್ ಏನು ಅಂತಂದರೆ, ಆ ದುಡ್ಡು ಹಾಗೆ ಸೇವಿಂಗ್ಸ್ ಆಗಿ ನೀವು ಇಷ್ಟಪಡುವಂಥ ವಸ್ತುಗಳನ್ನ ತಗೊಳ್ಳೋ ರೀತಿ ಆಗಬೇಕು. ಅದು ಯಾವ ರೀತಿ ಟಿಪ್ಸ್ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಈಗ ನಾನು ಜಾಕ್ ಮಿಷನ್ ತಗೊಳಕ್ಕೂ ಮುಂಚೆ ಒಂದು 3-4 ಸತಿ ಇರ್ಬೋದು ದುಡ್ಡು ಕ್ಯಾಶ್ ಕೊಟ್ಟೆ ತಗೊಬೇಕು ಅಂತ ಹೇಳ್ಬಿಟ್ಟು ಒಟ್ಟಾಗ್ತಾ ಇದ್ದೆ. ಎಷ್ಟು ಒಟ್ಟಾದ್ರೂ 10,000 ರೂಪಾಯಿ ಆಗ್ತಿತ್ತು. ಮತ್ತೆ ಏನಾದರೂ ಖರ್ಚು ಅಂತ ಹೇಳಿ ಬಂದ್ಬಿಟ್ಟು ಖರ್ಚಾಗ್ತಿತ್ತು. ನನಗೆ ತಲೆ ಒಂಥರ ಅನ್ಸೋದು, ಅಂದರೆ ಏನಪ್ಪ ನನಗೆ ದುಡ್ಡು ಮತ್ತೆ ದುಡಿತಿದ್ದೆ, ಚೆನ್ನಾಗೇ ದುಡಿತಿದ್ದೆ, ಅರ್ನಿಂಗ್ಸ್ ಮಾಡ್ತಿದ್ದೆ. ಆದರೆ ಆ ಸೇವಿಂಗ್ಸ್ ಆಗ್ತಿರ್ಲಿಲ್ಲ. ಒಟ್ಟಿಗೆ ನನಗೊಂದು 25,000 ರೂಪಾಯಿ ಒಟ್ಟು ಮಾಡಿಬಿಟ್ಟು ತಗೊಳ್ಳೋ ಅಷ್ಟು ಕಷ್ಟ ಆಗ್ತಿತ್ತು. ಆಗ ನನಗೆ ಇದೇ ರೀತಿ ತುಂಬ ರೆಮಿಡೀಸನ್ನು ಮಾಡ್ತಾ ಇರ್ತೀನಿ, ಟಿಪ್ಸನ್ನು ಫಾಲೋ ಮಾಡ್ತಾ ಇರ್ತೀನಿ. ಅದೇನು ಅಂತೇಳ್ಬಿಟ್ಟು ನಾನು ವಿಡಿಯೋದ ಮುಖಾಂತರ ಹೇಳ್ತೀನಿ. ಫ್ರೆಂಡ್ಸ್, ಹೇಳೋದೇನು ಅಂತಂದರೆ, ನಾವು ದುಡ್ಡನ್ನು ಇವತ್ತು ನಾವು ಬಟ್ಟೆ ಅಂದರೆ ಅಂಗಡಿ ಆಗಿರ್ಬೋದು, ಮನೆ ಆಗಿರ್ಬೋದು, ನಾವು ಬಟ್ಟೆ ಹೊಲಿತೀವಿ ಅಂದರೆ ನಮಗೆ ಇವತ್ತು ಚೆನ್ನಾಗಿ ವ್ಯಾಪಾರ ಅಂದರೆ ಚೆನ್ನಾಗಿ ಬಟ್ಟೆ ಎಲ್ಲ ಹೊಲಿದು ಕೊಟ್ಟಿರೋ ದುಡ್ಡೆಲ್ಲ ಬರಲಿ, ಕಸ್ಟಮರ್ ಎಲ್ಲರೂ ದುಡ್ಡು ಕೊಟ್ಟು ಒಯ್ಯಲಿ ಅನ್ನೋದು ನಾವು ಬೆಳಗ್ಗೆನೆ ಬಟ್ಟೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅನಿಸಿರುತ್ತೆ. ಅಂಗಡಿ ಆಗಿದ್ರೆ ಇವತ್ತು ಚೆನ್ನಾಗಲಿ ಅಂತ ಹೇಳ್ಬಿಟ್ಟು ನಾವು ದೇವರಿಗೆ ಪೂಜೆ ಮಾಡಿಬಿಟ್ಟು ಬಟ್ಟೆ ಹೊಲಿದು ಕೂರ್ತೀವಿ. ಆದರೆ ಕಸ್ಟಮರ್ ಬಟ್ಟೆ ಹೊಲಿದಿರೋದನ್ನ ಇಸ್ಕೊಂಡು ಹೋಗ್ತಾರೆ, ದುಡ್ಡು ಕೊಡ್ತಾರೆ. ಆದರೆ ಆ ದುಡ್ಡು ಸಂಜೆ ನಮಗೆ ಸೇವಿಂಗ್ಸಿಗೆ 1 ರೂಪಾಯಿನೂ ಉಳಿದೆ ಅವಾಗೇ ಖರ್ಚಾಗ್ತಿತ್ತು ಅಂದಾಗ ತುಂಬ ಬೇಜಾರಾಗುತ್ತೆ. ಅವತ್ತಿಂದ ಆದಷ್ಟು ಅನ್ಸಲ್ಲ. ಒಂದು ತಿಂಗಳಾದ್ಮೇಲೆ ನಾನು ಈ ತಿಂಗಳು ಎಷ್ಟು ದುಡ್ದೆ, ನಾನು ಎಷ್ಟು ಉಳಿಸ್ದೆ, ಏನು ತಗೊಂಡೆ, ನಂಗೆ ಇಷ್ಟ ಇರೋದನ್ನ ತಗೊಳಕ್ಕೆ ಆಯ್ತಾ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಈಗ ಎಷ್ಟೋ ಜನಕ್ಕೆ ಟೈಲರಿಂಗ್ ಮಾಡಿ ಮಕ್ಳಿಗೆ ಓದಿಸ್ಬೇಕು ಅಂತ ಇರುತ್ತೆ, ಮನೆ ತಗೋಬೇಕು ಅಂದರೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು, ಇನ್ನು ಈ ಥರದ್ದೆಲ್ಲ ಆಸೆಗಳಿರುತ್ತೆ. ಆದರೆ ಅವ್ರು ಎಷ್ಟೇ ದುಡಿತಾ ಇದ್ರು ಸಹಿತ ಅದು ಖರ್ಚಾಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಇವತ್ತೊಂದು ಒಳ್ಳೆ ಸೂಪರ್ ಆಗಿರೋ ಟಿಪ್ಸನ್ನು ಹೇಳ್ತೀನಿ. ಅದು ಯಾವುದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ನಮ್ಮನೆ ಎದುರುಗಡೆನೆ ಬಿಳಿ ಎಕ್ಕದ ಗಿಡ ಬಲಭಾಗದಲ್ಲಿದೆ. ಈ ಗಿಡವನ್ನು ನಾವು ನೆಟ್ಟಿಲ್ಲ. ನಾವು ಈ ಮನೆಗೆ ಬಾಡಿಗೆಗೆ ಬಂದಾಗ ಚಿಕ್ಕ ಗಿಡ ಇತ್ತು, ಅದೇ ಹುಟ್ಟಿರುವುದು. ಈಗ ದೊಡ್ಡ ಗಿಡ ಆಗಿದೆ. ನನಗೆ ಹೀಗೇನೆ ಒಂದು ಕಡೆ ಹೇಳಿದಾಗ ಈ ರೀತಿ ಬಿಳಿ ಎಕ್ಕದ ಹೂವನ್ನು ಇಡೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಕಾಯಿನ್ ಬಾಕ್ಸ್ ಆಗಿರ್ಬೋದು, ಅಂಗಡಿ ಮಾಡಿದರೆ ನೀವು ದುಡ್ಡಿರೋ ಅಂತಹ ಡ್ರಾದಲ್ಲಿ ಆಗಿರ್ಬೋದು, ದಿನ ಒಂದೊಂದು ಎಕ್ಕೆ ಹೂವಿನ ಗಿಡ ಹೂ ಹಾಕಿ. ಹಾಗೆ ನಾನೇನು ಮಾಡ್ತೀನಿ ಅಂದರೆ, ಶನಿವಾರ ದಿವಸ ಒಂದು ಗೊಂಚಲು ಫುಲ್ಲು ಈ ಹೂವನ್ನು ಕಿತ್ಕೊಂಡು ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಅಲ್ಲಿ ಸಂಜೆ ಪ್ರಸಾದ ರೂಪವಾಗಿ ತಂದುಬಿಟ್ಟು ನನ್ನ ಸೇವಿಂಗ್ಸ್ ಡಬ್ಬಿ, ಅಂದರೆ ನಾನು ಬಟ್ಟೆ ಹೊಲಿದಿದ್ದ ದುಡ್ಡನ್ನೆಲ್ಲ ಯಾವ ಡಬ್ಬಿಯಲ್ಲಿ ಇಡ್ತೀನೋ ಆ ಡಬ್ಬಿಯಲ್ಲಿ ಹಾಕಿಡ್ತೀನಿ. ಮತ್ತು ಇದು ಬರೀ ಹೂವಷ್ಟೇ ತೆಗೆದುಬಿಟ್ಟು ಪೋಣಿಸಿ ಹಾರ ಸಮೇತ ಮಾಡ್ಬೋದು. ಈ ಗಿಡದಲ್ಲಿ ಆಂಜನೇಯ ಮತ್ತು ಗಣಪತಿ ದೇವರು ಇರ್ತಾರಂತೆ. ಹಾಗಾಗಿ ನಾನು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈ ಹೂವನ್ನು ಕೊಡ್ತೀನಿ. ದೇವಸ್ಥಾನಕ್ಕೆ ಹೋಗದೇ ಇರೋ ದಿವಸದಲ್ಲಿ ನಾನು ಹೂವನ್ನು ಸ್ನಾನ ಮಾಡೇನೆ ಈ ಗಿಡನ ಮುಟ್ಟಬೇಕು. ಕಿತ್ಕೊಂಡ್ಬಂದು ನಾನು ಬಟ್ಟೆ ಹೊಲಿದಿರೋ ದುಡ್ಡನ್ನೆಲ್ಲ ಹಾಕ್ತೀನಲ್ಲ ಆ ಡಬ್ಬಿಗೇನೆ ಹಾಕ್ತೀನಿ. ನೋಡಿ, ಕರ್ಪೂರ ಮತ್ತು ಲವಂಗ ಮತ್ತು ಈ ಎಕ್ಕದ ಹೂವು. ನೀವು ಪ್ರತಿದಿನ ಬೇಕಾದರೆ ಎಕ್ಕದ ಹೂವನ್ನು ಚೇಂಜ್ ಮಾಡ್ಬೋದು. ಇಲ್ಲ ಅಂತ ಅಂದರೆ 2 ದಿನಕ್ಕೊಂದ್ಸತಿ ಚೇಂಜ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಹಾಕ್ತಾಯಿದ್ರು ಪೇಪರಲ್ಲಿ ಕಟ್ಬಿಟ್ಟು ಹಾಕ್ಬೋದು. ದೇವಸ್ಥಾನಕ್ಕೆ ಕೊಟ್ಟು ಆ ಪ್ರಸಾದವನ್ನು ತಂದು ಹಾಕಿದರೆ ಇನ್ನೂ ಒಳ್ಳೆಯದಿರುತ್ತೆ. ನೋಡಿ, ನಾನು ಒಂದು ಅಡಿಕೆ ಮತ್ತು ಲವಂಗ ಮತ್ತು ಕರ್ಪೂರ ಹಾಗೆ ಎಕ್ಕದ ಹೂವು, ಇದು 2 ದಿವಸ ಏನೂ ಆಗಲ್ಲ, ಬಾಡಲ್ಲ. ಡೈಲಿ ಚೇಂಜ್ ಮಾಡಿದ್ರೂ ತುಂಬ ಒಳ್ಳೆಯದು. ಪೀರಿಯಡ್ಸ್ ಟೈಮಲ್ಲೆಲ್ಲ ಗಿಡನ ಮುಟ್ಟಕ್ಕೆ ಹೋಗಬೇಡಿ. ಯಾರಾದರೂ ಗಂಡು ಮಕ್ಕಳಿದ್ರೆ ನಿಮ್ಮ ಮನೇಲಿ ಅವ್ರ ಕೈಯಲ್ಲಿ ಈ ಕೆಲಸನ ಮಾಡಿಸಿ. ಪೀರಿಯಡ್ಸ್ ಇಲ್ಲದೆ ಇರೋ ಟೈಮಲ್ಲಿ ನೀವೇ ಮಾಡ್ಬೋದು. ನೀವು ಈ ರೆಮಿಡಿನ ಬೆಳಗ್ಗೆ ಮಾಡಿ, ನೀವು ಅಂಗಡಿ ಅಥವಾ ಮನೆಯಲ್ಲೇ ಬಟ್ಟೆ ಹೊಲಿತಾ ಇದ್ದರೆ ಫಸ್ಟು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಹೂವನ್ನು ಕಿತ್ಕೊಂಡು ನೀವು ಈ ಬಾಕ್ಸ್, ಅಂದರೆ ನೀವು ಸೇವಿಂಗ್ಸ್ ಎಲ್ಲಿ ನೀವು ದಿನ ದುಡ್ಡಿರೋಂಥ ದುಡ್ಡನ್ನು ಇಡ್ತೀರಾ
ಅಲ್ಲೇ ನೀವು ಈ ಎಕ್ಕದ ಹೂವನ್ನು ಸಹ ಇಡ್ಬೋದು. ಡೈಲಿ ಸಹ ಚೇಂಜ್ ಮಾಡ್ಬೋದು. ನಾನು ಶನಿವಾರ ದೇವಸ್ಥಾನಕ್ಕೆ ಕೊಟ್ಟು ತಂದಿರೋಂತಹ ಪ್ರಸಾದವನ್ನು ಒಂದು 2-3 ದಿವಸ ಹಾಗೆ ಇಡ್ತೀನಿ, ವೈಟ್ ಪೇಪರಲ್ಲಿ ಕಟ್ಬಿಟ್ಟು. ಈಗ ಪೂರ್ತಿ ಡಬ್ಬಿನ ಖಾಲಿ ಮಾಡಿ ಇಡಬಾರ್ದಲ್ವಾ. ಬೆಳಗ್ಗೆ ಸ್ವಲ್ಪ ದುಡ್ಡಿತ್ತು ನಿನ್ನೆದು, ಒಂದು 200 ರೂಪಾಯಿ, ಅದನ್ನು ನಾನು ಮತ್ತೆ ಎಕ್ಕದ ಹೂವು ಹಾಗೆ ಅಡಿಕೆ ಮತ್ತು ಲವಂಗ ಇಷ್ಟನ್ನು ಹಾಕ್ತಾ ಇದ್ದೀನಿ. ಇದು ನೀವು ಬಟ್ಟೆ ಹೊಲ್ದಿರ್ತೀರ, ಕೆಲವು ಕಸ್ಟಮರು ದುಡ್ಡು ಕೊಡೋದಕ್ಕೆ ಕಿರಿಕ್ ಮಾಡ್ತಾ ಇರ್ತಾರೆ. ನೀವು ಕಷ್ಟಪಟ್ಟೆ ಹೊಲ್ದಿರ್ತೀರ, ಚೆನ್ನಾಗೇ ಹೊಲ್ದಿರ್ತೀರ, ಎಲ್ಲದೂ ಆಗಿರುತ್ತೆ, ದುಡ್ಡು ಇಸ್ಕೊಂಡು ಕೊಟ್ಟಿರಲ್ಲ. ನೀವು ಬೇಕಾದರೆ ಈ ರೆಮಿಡಿ ಮಾಡಿ ನೋಡಿ, ಯಾವುದಾದ್ರೂ ದುಡ್ಡು ಬರೋದಕ್ಕಿದ್ರೂ ಸಹಿತ ಅವತ್ತು ಬಂದಿರುತ್ತೆ. ನಾನು ಒಂದು ದಿವಸ ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಈ ರೀತಿ ಹಾಕ್ಬಿಟ್ಟು ತೋರಿಸಿ ಸಂಜೆ ಒಳಗೆ ಎಷ್ಟು ದುಡಿತೀನಿ ನಾನು ಅಂತ ಹೇಳಿ ತೋರಿಸ್ಬೇಕು ಅಂತ ಇದ್ದೆ. ಆದರೆ ನಂಗೆ ಆಗಲಿಲ್ಲ, ತುಂಬ ಅರ್ಜೆಂಟ್ ಇರೋದ್ರಿಂದ. ಬೆಳಗ್ಗೆನೇ ಹೊಲಿಗೆ ಕ್ಲಾಸ್ ಅವರೆಲ್ಲ ನನಗೆ ಬರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೂ ಸಹಿತ ಯಾರೆಲ್ಲ ಈ ರೆಮಿಡಿ ನಿಮಗೆ ಸರಿ ಅನಿಸುತ್ತೋ ಅವರು ಮಾಡ್ಬೋದು. ನಾನಂತೂ ತುಂಬ ವರ್ಷಗಳಿಂದ ಇದೇ ರೆಮಿಡಿನ ಮಾಡಿಬಿಟ್ಟು ಸೇವಿಂಗ್ಸನ್ನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರು ದುಡ್ದಿರೋ ದುಡ್ಡನ್ನು ನಾವು ಅಂದ್ಕೊಂಡಿರೋದು, ಅಂದರೆ ನಾನೇ ಎಕ್ಸಾಂಪಲ್ ಮಕ್ಕಳನ್ನ ಓದಿಸ್ಬೇಕು, ಸೈಟ್ ತೊಗೊಬೇಕು, ಮತ್ತು ಬಂಗಾರ ತಗೋಬೇಕು, ದುಡ್ಡು ಸೇವಿಂಗ್ಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಿದ್ದೆ. ಆದರೆ ಅದು ಏನಾದರೂ ಒಂದು ಖರ್ಚಿಗೆ ದಾರಿ ಆಗ್ತಿತ್ತು. ಇಲ್ಲ ಮಕ್ಕಳಿಗೆ ಹುಷಾರಿಲ್ಲದೆ ಆಗಿರ್ಬೋದು, ಇಲ್ಲ ಅಂದರೆ ಇನ್ನೇನೋ ಪ್ರಾಬ್ಲಮ್ಸ್ಗಳಿಗೆ ದುಡ್ಡು ಖರ್ಚಾಗ್ತಿತ್ತು. ಈ ರೀತಿ ಮಾಡೋದ್ರಿಂದ ನಾವು ಏನಕ್ಕಾದರೂ ಅಂದ್ಕೊಂಡು ದುಡಿತಾ ಇರ್ತೀವಿ, ಆ ಕೆಲಸ ಆಗಿದ್ದು ಇದೆ. ಇದು ನನ್ನ ಸ್ವಂತ ಅನುಭವ. ನಾನು ಈ ರೀತಿ ಮಾಡಿ ಸೇವಿಂಗ್ಸನ್ನು ಮಾಡಿದ್ದೀನಿ. ನಿಮ್ಮ ಮನೆ ಹತ್ರ ಈ ರೀತಿ ಬಿಳಿ ಎಕ್ಕದ ಹೂವು ಇದ್ದರೆ, ಮತ್ತು ಗಣಪತಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ, ಈ ಎಕ್ಕದ ಹೂವನ್ನು ನೀವು ದೇವರಿಗೆ ಕೊಟ್ಬಿಟ್ಟು ಅದನ್ನು ನೀವು ಪ್ರಸಾದವಾಗಿ ಮನೆಗೆ ತಂದು ಈ ರೀತಿ ಕಾಯಿನ್ ಬಾಕ್ಸಿಗೆ ಹಾಕಿಡ್ಬೋದು. ಇಲ್ಲ ಹತ್ರದಲ್ಲಿ ಯಾವುದೋ ದೇವಸ್ಥಾನ ಇಲ್ಲ ಅಂತಂದರೆ ನೀವು ಹಾಗೆಯೇ ನಿಮ್ಮ ಮನೆ ದೇವರ ಎದುರುಗಡೆನೇ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಈ ರೀತಿ ನೀವು ದುಡ್ಡಿಡುವಂತಹ ಡ್ರಾದಲ್ಲಾಗಿರ್ಬೋದು, ಕಾಯಿನ್ ಬಾಕ್ಸಲ್ಲಾಗಿರ್ಬೋದು ಹಾಕಿಡ್ಬೋದು. ನಾನು ಪ್ರತಿನಿತ್ಯ ಇದೇ ಬಾಕ್ಸಲ್ಲೇ ಹಾಕೋದು, ಯಾಕಂದರೆ ಇಲ್ಲಿ ಡ್ರಾ ಎಲ್ಲ ಇಡೋವಂಥ ವ್ಯವಸ್ಥೆ ಇಲ್ಲ. ಫ್ರೆಂಡ್ಸ್, ನಾನು ಇದೇ ರೀತಿಯೇ ಇದನ್ನು ನಾನು ದಿನಕ್ಕೊಂದು ಸತಿ ತೆಗೆದ್ಬಿಟ್ಟು, ಅಂದರೆ ಸಂಜೆ ಟೈಮಲ್ಲಿ ಎಷ್ಟು ಇವತ್ತು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಲೆಕ್ಕ ಮಾಡಿ ನಾನು ಮತ್ತೊಂದು ಬೇರೆ ಕಡೆ ತೆಗೆದಿಡ್ತೀನಿ. ದಿನ ಬೆಳಗ್ಗೆ ಈ ರೀತಿ ಒಂದು, ನಿಮಗೆ ಜಾಸ್ತಿ ಸಿಗಲಿಲ್ಲ ಎಕ್ಕದ ಹೂವು ಅಂದರೆ ಒಂದು ಎಕ್ಕದ ಹೂವು ಆಗಿರ್ಬೋದು. ಇಲ್ಲ ಅಂದರೆ ಫ್ರೆಂಡ್ಸ್, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಇದನ್ನು ಮುಡಿಸಿದ್ರು ಅಂತಂದರೆ ನೀವು ಕೇಳಿ ಇಸ್ಕೊಂಡು ಬಂದುಬಿಟ್ಟು ಈ ರೀತಿ ಮಾಡಿ. ಅಂದರೆ ನೀವು ದುಡ್ದಿರೋ ಅಂಥ ದುಡ್ಡು ನಿಮಗೆ ಕೈಯಲ್ಲಿ ನಿಲ್ತಾ ಇಲ್ಲ, ಏನಕ್ಕೋ ಬೇಡದಕ್ಕೆಲ್ಲ ಖರ್ಚಾಗ್ತಿದೆ ಅಂತ ಹೇಳಿದ್ರೆ ಈ ರೆಮಿಡಿ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ತುಂಬ ಜನ ಹಾಗೆ ಬಟ್ಟೆ ಒಯ್ದಿರ್ತಾರೆ, ಸಾಲ ಒಯ್ದಿರ್ತಾರೆ, ಬೆಳಗ್ಗೆನೇ ಬಂದುಬಿಟ್ಟು ಹಾಗೆ ಬಟ್ಟೆ ಒಯ್ದಿರ್ತಾರೆ. ಆ ರೀತಿ ಆಗಲ್ಲ. ಮತ್ತು ಯಾರಾದರೂ ದುಡ್ಡು ಕೊಡೋರು ಇದ್ದರೂ ಸಹಿತ ನಿಮಗೆ ಬೇಗನೆ ಬಟ್ಟೆ ಹೊಲಿದಿರೋ ದುಡ್ಡನ್ನು ಕೊಡ್ತಾರೆ. ನಾನು ಈ ರೆಮಿಡಿ ಫಾಲೋ ಮಾಡಿ ನನಗೆ ತುಂಬ ಉಪಯೋಗ ಆಗಿದೆ. ಇವತ್ತು ನಿಮಗೆಲ್ಲ ಹೇಳೋಣ ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ಎಕ್ಕದ ಗಿಡದಿಂದ ಇನ್ನೂ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ ನನಗೆ ಗೊತ್ತು. ನಿಮಗೆ ಬೇಕಂದರೆ ನೀವು ಕಮೆಂಟ್ ಮಾಡಿ, ರೇವತಿ ಕನ್ನಡ ವ್ಲಾಗ್ಸಲ್ಲಿ ನಾನು ಹೇಳ್ತೀನಿ. ಈ ಗಿಡ ನಿಮ್ಮನೆ ಎದುರುಗಡೆ ಇದ್ದರೆ ದಿನನಿತ್ಯ ಬೆಳಗ್ಗೆ ನೀವು ಯಾರಿಗೂ ಕಾಣದೇ ಇರೋ ರೀತಿ ಪೂಜೆ ಮಾಡಬೇಕಂದ್ರೆ ಬೆಳಕು ಹರಿಯೋದ್ರೊಳಗೇ ಪೂಜೆ ಮಾಡಿ. ನೋಡಿ ಫ್ರೆಂಡ್ಸ್, ನನ್ನ ಮನೆ ಎದುರುಗಡೆ ಈ ರೀತಿ ಬಿಳಿ ಎಕ್ಕದ ಗಿಡ ಇದೆ. ನಾನು ಈ ರೆಮಿಡಿ ಫಾಲೋ ಮಾಡ್ತೀನಿ, ತುಂಬ ವರ್ಷದಿಂದ ಫಾಲೋ ಮಾಡ್ತೀನಿ. ಫ್ರೆಂಡ್ಸ್, ಇದಕ್ಕೆ ಒಂದು ಸಾಕ್ಷಿ ಏನಂದರೆ, ನಮ್ಮನೆ ಎದುರುಗಡೆ ದಿನ ನಾನು ಬಟ್ಟೆ ಹೊಲಿತಾ ಇರುವಾಗ ನಮ್ಮನೆ ಎದುರಿಂದನೇ ಒಬ್ಬರು ಬಟ್ಟೆ ಮಾರೋದಕ್ಕೆ, ದಿನ ವ್ಯಾಪಾರ ಮಾಡೋದಕ್ಕೆ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾಯಿದ್ರು. ಅವರು ದಿನಾಗಲೂ ಒಂದೊಂದು ಎಕ್ಕದ ಹೂವನ್ನು ಕಿತ್ಕೊಂಡು ಅವರ ಬಟ್ಟೆ ಗಂಟು ಮೇಲೆ ಇಟ್ಕೊತಿದ್ರು. ನನಗೆ ಗೊತ್ತಿತ್ತು, ನಾನು ಈ ರೀತಿ ರೆಮಿಡಿ ಫಾಲೋ ಮಾಡ್ತಿದ್ದೆ. ಆದರೂ ಅವ್ರಿಗೆ ಒಂದು ದಿವಸ ಕೇಳಿದೆ, ನೀವು ಯಾಕೆ ದಿನ ಒಂದೊಂದು ಹೂವನ್ನ ಕಿತ್ಕೊಂಡು ಹೋಗ್ತೀರಾ ಅಂತ. ಅವ್ರು ಹೇಳಿದ್ರು, ಇದು ತುಂಬ ಒಳ್ಳೆಯದಾಗತ್ತಮ್ಮ, ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಒಳ್ಳೆಯದಾಗಿದೆ ನನಗೆ, ಅದಕ್ಕಾಗಿ ದಿನ ಒಂದೊಂದು ಎಕ್ಕದ ಹೂವನ್ನು ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು. ಅವರಿಗೆ ತುಂಬ ಒಳ್ಳೆಯದಾಗಿದೆ ಅಂತ. ಅದೇ ರೀತಿ ನಾನು ಫಾಲೋ ಮಾಡ್ತೀನಿ. ಟೈಲರಿಂಗ್ ಶಾಪ್ ಇರುವಂಥವರೇ ಅಲ್ಲ, ಟೈಲರಿಂಗ್ ಕೆಲಸ ಮಾಡುವಂಥವರೇ ಅಲ್ಲ, ನೀವು ಯಾವುದೇ ಜೀನ್ಸಿ ಅಂಗಡಿ ಆಗಿರ್ಬೋದು, ಫ್ಯಾನ್ಸಿ ಅಂಗಡಿ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಈ ಹೂವನ್ನು ನೀವು ಪ್ರತಿನಿತ್ಯ ನಿಮ್ಮ ದುಡ್ಡಿಡುವಂಥ ಲಾಕರಲ್ಲಿ ಇಟ್ಟು ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ವ್ಯಾಪಾರಕ್ಕೂ ತುಂಬ ಒಳ್ಳೆಯದಾಗುವಂಥದ್ದು ಎಕ್ಕೆ ಗಿಡ, ಈ ಎಕ್ಕೆ ಹೂವು. ಇದರದ್ದು ಒಂದು ಹೂವನ್ನು ನೀವು ಫಾಲೋ ಮಾಡಿ ನೋಡಿ. ನನಗೆ ನೀವು ಒಂದು ವಾರ ಬಿಟ್ಟು ಕಮೆಂಟ್ ಮಾಡ್ತೀರಾ. ಯಾರಿಗೆಲ್ಲ ತುಂಬ ಸಮಸ್ಯೆ ಆಗ್ತಿದೆ, ನೀವು ದುಡ್ದಂಥ ದುಡ್ಡು ನಿಮ್ಮ ಕೈಯಲ್ಲಿ ಉಳಿತಿಲ್ಲ, ಅವರೆಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಟಿಪ್ಸು ನಿಮಗೆಲ್ಲ ಖುಷಿ ಅನಿಸಿದರೆ, ಇದರಲ್ಲಿ ಏನೋ ಒಂದು
ನಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ನನ್ನ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.